ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನು ಇವತ್ತು ಹಲಸಿನ ಹಣ್ಣು ಅಂದರೆ ಬಕ್ಕೆ ಹಲಸಿನ ಹಣ್ಣಿನಿಂದ ಸುಟ್ಟೋವು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ನೆಂಟರ ಮನೆಯಲ್ಲಿ ಹೋದವಾಗ ಮಾಡಿರೋದು. ಫಸ್ಟ್ ಬಕ್ಕೆ ಹಣ್ಣನ್ನು ಕಟ್ ಮಾಡಿ ಬಿಡಿಸ್ಕೊಳ್ಬೇಕು, ಅದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ಳೋದು. ನಂತರ ಅರ್ದಿರೋಂಥ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಒಲೆ ಮೇಲೆ ಇಟ್ಟು ಗಟ್ಟಿ ಮಾಡಿ ಅದರಲ್ಲಿ ಹಾಕಿ ಕಲಿಸ್ಬಿಟ್ಟು ಈ ಥರ ಎಣ್ಣೆ ಒಲೆ ಮೇಲೆ ಇಟ್ಟು ಬಿಸಿ ಆದ ನಂತರ ಬಾಣಲೆಯಲ್ಲಿ ಎಣ್ಣೆನ ಇಟ್ಬಿಟ್ಟು ಬಿಸಿ ಆದ ನಂತರ ಈ ಥರ ಸ್ವಲ್ಪವಾಗಿ ಬಿಡೋದು. ನೋಡಿ, ಹೀಗೆ ಬಿಡೋದು. ನಂತರ ಅದು ಚೆನ್ನಾಗಿ ಬೆಂದ ನಂತರ ಒಂದು ಸೈಡ್ ಬೇಯುತ್ತಲ್ವ, ಬೆಂದ ನಂತರ ಅದು ಮಗ್ಚಿ ಹಾಕಬೇಕು, ತಿರ್ಗಿಸಿ ಹಾಕಬೇಕು. ಎರಡು ಕಡೆಯೂ ಚೆನ್ನಾಗಿ ಬೆಂದು ಉಬ್ಬಿ ಬರುತ್ತೆ ಅದು. ಅದರ ನಂತರ ಅದನ್ನು ಚೆನ್ನಾಗಿ ಕೆಂಪು ಕಲರ್ ಬರೋ ತನಕ ಬೇಯಿಸಬೇಕು. ಕಲರ್ ಚೇಂಜ್ ಆದ ನಂತರ ಅದನ್ನು ತೆಗೆಯೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇಷ್ಟಾದ ನಂತರ ಅದನ್ನು ತಿರುಗಿ ಹಾಕಬೇಕು. ಇದು ತಿನ್ಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮಾಡ್ತಾರೆ ಇದು. ನಮ್ಮ ಕಡೆ ಎಲ್ಲ, ಹಳ್ಳಿ ಕಡೆ ಎಲ್ಲ ತುಂಬ ಜನ ಮಾಡ್ತಾರೆ ಇದು. ಒಂದೊಳ್ಳೆ ಸ್ವೀಟ್ ಇದು. ಅದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಅಂದರೆ ಹಲಸಿನ ಹಣ್ಣು ಸಿಹಿ ಸಾಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು. ಅದು ನಾನು ವಿಡಿಯೋ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗೋಗಿದೆ. ಅದು ಹಿಟ್ಟು ರೆಡಿ ಮಾಡೋ ವಿಡಿಯೋನು ಹಾಕಿದ್ದೆ ನಾನು, ಅದು ಡಿಲೀಟ್ ಆಗೋಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಅದು ಪೂರ್ತಿಯಾಗಿ ಬೆಂದಿದೆ. ನೋಡಿ ಎಷ್ಟು ಬ್ರೌನ್ ಕಲರ್ ಬಂದಿದೆ ಅಂತ. ನೋಡಿ, ಇಷ್ಟೇ ಬೇಯಿಸೋದು. ಇದಕ್ಕಿಂತ ಜಾಸ್ತಿ ಬೇಯಿಸ್ಲಿಕ್ಕೆ ಹೋದರೆ ಅದು ಸೀದೋಗುತ್ತೆ. ನೋಡಿ, ಆಯ್ತು, ಅದನ್ನೀಗ ತೆಗಿಯೋದು. ನೋಡಿ, ಈಗ ತೆಗಿತಾರೆ. ನೋಡಿ, ಅಮ್ಮ ತೆಗಿತಿದ್ದಾರೆ. ನೋಡಿ ಹೀಗೆ. ಇದಕ್ಕೇನು ಜಾಸ್ತಿ ಏನು ಕೆಲಸ ಇಲ್ಲ, ಇಷ್ಟೇ ಇದು ಮಾಡೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸಿಹಿ, ಇದನ್ನು ಒಂಥರ ಸಿಹಿ ತಿಂಡಿನೇ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಬಾಳೆಹಣ್ಣು ಹಾಕಿನೂ ಮಾಡ್ತಾರೆ ಇದನ್ನು. ಬಾಳೆಹಣ್ಣು ಹಾಕಿ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನನ್ನ ಮಗನಿಗೆ ಹಾಕ್ಕೊಟ್ರು. ನೋಡಿ, ಅವನೀಗ ತಿಂತಾನೆ, ಹೇಗಿದೆ ಅಂತ ಹೇಳ್ತಿದ್ದಾನೆ. ನೋಡಿ, ಅವನು ವಾಯ್ಸ್ ಇತ್ತು, ನಾನು ಡಿಲೀಟ್ ಮಾಡಿದ್ದೀನಿ ಅದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬರೀ ಆ ದಿನ ಅವನು ಅದನ್ನು ಒಂದೇ ತಿಂದಿದ್ದು, ಅನ್ನ ಊಟ ಮಾಡಲಿಲ್ಲ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.